ಮಂಗಳವಾರ ಹನುಮಂತನಿಗೆ ಪ್ರಿಯವಾದ ಈ ಕೆಲಸ ಮಾಡಿದರೆ ಹಣ ಹೆಚ್ಚಾಗುತ್ತೆ. ಆಂಜನೇಯ ಸ್ವಾಮಿಯ ಆರಾಧನೆಯು ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ದೂರಾಗಿಸಿ ಸಂತೋಷ, ಸಮೃದ್ಧಿ ಹಾಗೂ ಆರಾಮದಾಯಕ ಜೀವನವನ್ನು ಒದಗಿಸುತ್ತದೆ. ಮಂಗಳವಾರವು ನಾವು ಯಾವ ಕೆಲಸ ಮಾಡಿದರೆ ಹಣದ ಸಮಸ್ಯೆಗಳು ಇರುವುದಿಲ್ಲ. ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಆರಾಧಿಸಲಾಗುತ್ತದೆ. ಈ ದಿನದಂದು ಆಂಜನೇಯ ಸ್ವಾಮಿಯನ್ನು ವಿಶಿಷ್ಟ ಪೂಜೆ ಕೈಂಕರ್ಯಗಳೊಂದಿಗೆ ಪೂಜಿಸಲಾಗುತ್ತದೆ. ಯಾವ ವ್ಯಕ್ತಿಯ ಮೇಲೆ ಆಂಜನೇಯ ಸ್ವಾಮಿಯ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ, ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾನೆ. ಒಬ್ಬ ವ್ಯಕ್ತಿ ಯಾವುದಾದರೂ ಸಂಕಷ್ಟಕ್ಕೆ ಸಿಲುಕಿದಾಗ ಅವನು ಆಂಜನೇಯ ಸ್ವಾಮಿಯ ಪಾದಗಳನ್ನು ಸ್ಪರ್ಶಿಸಿ ಪೂಜಿಸಿದರೆ ಕ್ಷಣದಲ್ಲೇ ಆತನ ಸಮಸ್ಯೆಗಳು ಮಾಯವಾಗುತ್ತದೆ. ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಮಂಗಳವಾರ ದಿನದಂದು ನಾವು ಏನು ಮಾಡಬೇಕು ಗೊತ್ತೇ? ಹಣಕಾಸಿನ ಸ್ಥಿತಿಯ ಸುಧಾರಣೆಗೆ ನೀವು ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸಿದರೆ ಮಂಗಳವಾರದ ದಿನದಂದು ಹನುಮಂತನಿಗೆ ಕೇವಾಡದ ಸುಗಂಧ ದ್ರವ್ಯವನ್ನು ಅನ್ವಯಿಸಬೇಕು. ಇದರಿಂದ ಹನುಮಂತನು ಸಂತುಷ್ಟನಾಗುತ್ತಾನೆ. ಇದಲ್ಲದೆ ಹನುಮಂತನಿಗೆ ಗುಲಾಬಿ ಹೂವಿನ ಹಾರವನ್ನು ಅರ್ಪಿಸಿ. ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಕ್ರಮೇಣ ಹಣವನ್ನು ಗಳಿಸುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ದುಃಖಗಳಿಂದ ಮುಕ್ತರಾಗಲು ಹನುಮಂತನನ್ನು ಪೂಜಿಸುವಾಗ ಸಾಸಿವೆ ಎಣ್ಣೆಯ ಬದಲು ಮಲ್ಲಿಗೆ ಎಣ್ಣೆಯ ದೀಪವನ್ನು ಹಚ್ಚಿದರೆ ಹನುಮಂತನು ಶೀಘ್ರದಲ್ಲಿಯೇ ಪ್ರಸನ್ನನಾಗುತ್ತಾನೆ. ಭಗವಾನ್ ಹನುಮಂತನನ್ನು ಯಾರಾದರೂ ಶುದ್ಧ ಮನಸ್ಸಿನಿಂದ ಸಂತುಷ್ಟಗೊಳಿಸಿದರೆ ಅವನು ಆ ವ್ಯಕ್ತಿಯ ಜೀವನದ ಎಲ್ಲ ದುಃಖಗಳನ್ನು ನಿವಾರಿಸುತ್ತಾನೆ, ಅವನಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ. ತೊಂದರೆಗಳಿಂದ ಪರಿಹಾರ ಪಡೆಯಲು ಭಗವಾನ್ ಹನುಮಂತನನ್ನು ಸಂಕಟಮೋಚನ ಎಂದು ಕರೆಯುತ್ತಾರೆ ಮತ್ತು ಭಕ್ತರ ಪ್ರಾರ್ಥನೆಯನ್ನು ಆಲಿಸುವ ಮೂಲಕ ಅವನು ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾನೆ ಎಂದು ನಂಬಲಾಗಿದೆ. ನೀವು ಸಹ ಹನುಮಂತನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ಹನುಮಾಷ್ಟಕವನ್ನು ಓದಿ. ಇದರಿಂದ ನೀವು ಲಾಭ ಪಡೆಯುತ್ತೀರಿ. ಆಂಜನೇಯನ ಆಶೀರ್ವಾದಕ್ಕಾಗಿ ಹನುಮಂತನ ಆಶೀರ್ವಾದವನ್ನು ಪಡೆಯಲು ನೀವು ಮಂಗಳವಾರ ಉಪವಾಸವನ್ನು ಆಚರಿಸುತ್ತಿದ್ದರೆ ಈ ದಿನ ನೀವು ಅಗತ್ಯವಿರುವ ವ್ಯಕ್ತಿಗೆ ಆಹಾರವನ್ನು ನೀಡಬೇಕು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು. ಸಂಜೆ ಉಪವಾಸವನ್ನು ಮುರಿಯುವಾಗ ಸಿಹಿಯಾದ ಆಹಾರವನ್ನು ಮಾತ್ರ ಸೇವಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಈ ಉಪವಾಸದ ಸಮಯದಲ್ಲಿ ಉಪ್ಪು ಸೇವನೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಯಶಸ್ಸನ್ನು ಸಾಧಿಸಲು ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಹಲವಾರು ಪ್ರಯತ್ನಗಳ ನಂತರವೂ ಯಶಸ್ವಿಯಾಗಲು ಸಾಧ್ಯವಾಗದಿದ್ದರೆ ಮತ್ತು ವೈಫಲ್ಯವನ್ನು ಎದುರಿಸುತ್ತಿದ್ದರೆ ಅವನು ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು. ಅದರಲ್ಲೂ ನಿಮ್ಮ ಕೈಯಲ್ಲಿ ಹಣವಿದ್ದರೂ ಅದು ನಿಮಗೆ ಉಳಿಯದೇ ಇದ್ದರೆ ಅಥವಾ ಹಿಡಿದ ಯಾವುದೇ ಕೆಲಸ ಮುಗಿಸುವಷ್ಟರಲ್ಲಿ ಅರ್ಧಕ್ಕೆ ಹಾಳಾದರೆ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.